ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪೌರ ಕಾರ್ಮಿಕರ ವಿಶೇಷ ನೇಮಕಾತಿ ಕುರಿತು ನಾವು ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್, ಕರಿಯರ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಜಾಬ್ ನ್ಯೂಸ್ ಬಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇವತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಚಿಕ್ಕಮಗಳೂರು ಜಿಲ್ಲೆಯಲ್ಲಿನ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಚಿಕ್ಕಮಗಳೂರಲ್ಲಿ ಪೌರ ಕಾರ್ಮಿಕರ ವಿಶೇಷ ನೇಮಕಾತಿಯನ್ನ ಮಾಡಿಕೊಳ್ತಿದ್ದು, ಸದರಿ ಹುದ್ದೆ ಹೆಸರು ಪೌರ ಕಾರ್ಮಿಕರ ವಿಶೇಷ ನೇಮಕಾತಿ ಮಾಡೋ ಕುರಿತು ಇರ್ತದೆ ಗೆಳೆಯರೇ ಇದು. ಹಾಗೂ ನಮ್ಮ ಕರಿಯರ್ ಎಕ್ಸ್ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೂ ಇದೇ ತರ ಜಾಬ್ ನೋಡ್ತಾ ಇರಿ ನಮ್ಮ ಕರಿಯರ್ ಎಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಪೌರ ಕಾರ್ಮಿಕರ ವಿಶೇಷ ನೇಮಕಾತಿಯ ಕುರಿತು ನಾವು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಚಿಕ್ಕಮಗಳೂರು ಜಿಲ್ಲೆ ನಗರ ಸ್ಥಳೀಯ ಸಂಸ್ಥೆಗಳ ನೇರ ಪಾವತಿಯಡಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನು ಖಾಲಿ ಇರುವ ನೇರ ನೇಮಕಾತಿಯ ಕುರಿತು ಹುದ್ದೆಗಳ ವಿಶೇಷ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಅರ್ಜಿಗಳನ್ನ ಆಹ್ವಾನಿಸಿದ್ದು, ಸದರಿ ಅರ್ಜಿಗಳನ್ನ ನಮೂನೆಗಳು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಹಾಗೂ ಆಯಾ ನಗರ ಸ್ಥಳೀಯ ಸಂಸ್ಥೆಗಳೇ ಪಡೆಯಬಹುದು. ಈ ಅರ್ಜಿಗಳನ್ನ ನೀವು ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ 31/8 ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಜಿಲ್ಲಾಧಿಕಾರಿ ಕಚೇರಿ ಚಿಕ್ಕಮಗಳೂರು ಅಥವಾ ಆಯಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಾಖಲೆಗಳೊಂದಿಗೆ ನೀವು ಸಲ್ಲಿಸಬೇಕಾಗ್ತದೆ ಗೆಳೆಯರೇ. ನೋಡ್ರಿ, ಈ ಹುದ್ದೆ ಬಂದ್ಬಿಟ್ಟ ಪೌರ ಕಾರ್ಮಿಕರ ಹುದ್ದೆ ಅಂತ. ಇದು ನಾ ಎಲ್ಲೆಲ್ಲಿ ಖಾಲಿ ಅಂತ ತಿಳಿಸ್ಕೊಡ್ತಾನೆ ಗೆಳೆಯರೆ ನಿಮಗೆ. ಇಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಖಾಲಿ ಅಂತ ತಿಳಿಸ್ಕೊಡ್ತೀನಿ. ಪೌರ ಕಾರ್ಮಿಕರ ಹುದ್ದೆ ಮೊದಲನೇದಾಗಿ, ಪೌರ ಕಾರ್ಮಿಕ ಹುದ್ದೆಗಳಲ್ಲಿ ನಗರಸಭೆ ಚಿಕ್ಕಮಗಳೂರಲ್ಲಿ 13 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಗೆಳೆಯರೇ. ಇದಕ್ಕೆ ವಿದ್ಯಾರ್ಥಿ ಬಂದ್ಬಿಟ್ಟು ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ನಂತರ ಪುರಸಭೆ ಕರೋಡದಲ್ಲಿ 3 ವೇಕೆನ್ಸಿಯನ್ನು ಖಾಲಿ ಇರ್ತಾವ, ನೋಡ್ಬೋದು ನೀವು ಇಲ್ಲಿ. ಪುರಸಭೆ ತರೀಕೆರೆಯಲ್ಲಿ ಕೂಡ 3 ವೇಕೆನ್ಸಿ ಇಲ್ಲಿ ಖಾಲಿ ಇರ್ತಾವ. ಹಾಗೂ ಪಟ್ಟಣ ಪಂಚಾಯಿತಿ ಮೂಡಿಗೆರೆಯಲ್ಲಿ ಕೂಡ 2 ಹುದ್ದೆಗಳು ಇಲ್ಲಿ ಖಾಲಿ ಇರ್ತಾವ. ಹಾಗೂ ಪಟ್ಟಣ ಪಂಚಾಯತ್ ಶೃಂಗೇರಿಯಲ್ಲಿ ಕೂಡ 3 ಹುದ್ದೆಗಳನ್ನ ಖಾಲಿ ಇರ್ತಾವ. ಹಾಗೂ ಪಟ್ಟಣ ಪಂಚಾಯಿತಿ ಅಜಲಂಪುರ ಇಲ್ಲಿ 3 ಹುದ್ದೆಗಳು ಇಲ್ಲಿ ಖಾಲಿ ಇರ್ತಾವ ಗೆಳೆಯರೆ. ಇದಕ್ಕೆ ಕನಿಷ್ಠ ವಿದ್ಯಾರ್ಥಿ ಏನು ಬೇಕಂದ್ರೆ ನಿಮಗೆ ಇದಕ್ಕೆ ವಿದ್ಯಾರ್ಥಿ ಅನ್ವಯಿಸುವುದಿಲ್ಲ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರೆ. ಹಾಗೂ ಕನ್ನಡ ಮಾತನಾಡಲು ಗೊತ್ತಿರಬೇಕು ಗೆಳೆಯರೆ. ಆಯಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೇರ ಪಾವತಿಯಡಿ ಪೌರ ಕಾರ್ಮಿಕರ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರು ಸಹ ಇದನ್ನ ಅರ್ಜಿಯನ್ನ ಹಾಕಬಹುದಂತ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರೆ. ಇಲ್ಲಿ ಸದರಿ ಹುದ್ದೆಗಳನ್ನ ಇಲ್ಲಿ ವರ್ಗೀಕರಣ ಮಾಡಿದಾರ. ನಗರಸಭೆ ಚಿಕ್ಕಮಗಳೂರಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 1 ಇರ್ತದ, ಹಾಗೂ ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಇರ್ತದ. ಒಟ್ಟು 2 ಪೋಸ್ಟ್ಗಳು ಇಲ್ಲಿ ಖಾಲಿ ಇರ್ತಾವ ಗೆಳೆಯರೆ. ನಂತರ ಪ್ರವರ್ಗ 2A ಕೂಡ ಇತರದಲ್ಲಿ 1, ಮಹಿಳೆಯಲ್ಲಿ 1, ಗ್ರಾಮೀಣದಲ್ಲಿ 1 ಇರ್ತದ. ಟೋಟಲ್ ಆಗಿ 3 ಪೋಸ್ಟ್ಗಳು ಇಲ್ಲಿ ಒಳಗೊಂಡಿರ್ತದ. ಹಾಗೂ ಪ್ರವರ್ಗ 1ರಲ್ಲಿ ಕೂಡ ಇತರದಲ್ಲಿ ಒಂದೇ ಒಂದು ಪೋಸ್ಟ್ ಇರ್ತದ. ನಂತರ ಗೆಳೆಯರೆ 2B ಕೂಡ ಯಾವುದೇ ಪೋಸ್ಟ್ ಇರೋದಿಲ್ಲ. ನಂತರ ಪ್ರವರ್ಗ 3ಯಲ್ಲಿ ಕೂಡ ಒಂದೇ ಒಂದು ಪೋಸ್ಟ್, ಅದು ಯೋಜನಾ ನಿರಾಶ್ರಿತರು ಅಂತ ಒಂದೇ ಒಂದು ಹುದ್ದೆ ಇರ್ತದೆ. ನಂತರ ಪ್ರವರ್ಗ 3ಯಲ್ಲಿ ಕೂಡ ಒಂದೇ ಒಂದು ಪೋಸ್ಟ್, ಹಾಗೂ ತೃತೀಯ ಲಿಂಗದವರಿಗೆ ಮಾತ್ರ 5 ಪೋಸ್ಟ್ ಇರ್ತದೆ. ನಂತರ ಸಾಮಾನ್ಯ ಜನರಲ್ ಅಭ್ಯರ್ಥಿಗಳಿಗೆ ಮಹಿಳೆಯರಿಗೆ 3, ಗ್ರಾಮೀಣ ಅಭ್ಯರ್ಥಿಗೆ 1, ಅಂಗವಿಕಲರಿಗೆ 1, ಮಾಜಿ ಸೈನಿಕರಿಗೆ 2 ಇರ್ತದೆ. ಒಟ್ಟು 7 ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ ಮಾಡಿರ್ತಾರ. ಟೋಟಲ್ ಆಗಿ ಇಲ್ಲಿ 15 ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ ಮಾಡಿರ್ತಾರೆ ಗೆಳೆಯರಿ. ನೋಡ್ಬೋದು ಇಲ್ಲಿ ಪುರಸಭೆ ಕರೋಡದಲ್ಲಿ ಕೂಡ ಇಲ್ಲಿ 3 ಹುದ್ದೆಗಳನ್ನ ಒಟ್ಟು ಕಾಲ್ಫಾರ್ ಮಾಡಿರ್ತಾರೆ ಗೆಳೆಯರಿ, ನೋಡ್ಬೋದು ನೀವು ಇಲ್ಲಿ. ನಂತರ ಪುರಸಭೆ ತರೀಕೆರೆಯಲ್ಲಿ ಕೂಡ 3 ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ ಮಾಡಿರ್ತಾರ. ಆಯಾ ನೀವು ಕಾಸ್ಟ್ ವೈಸ್ ಪ್ರಕಾರನ ಈ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ, ಫಾರ್ಮ್ ಫಿಲ್ಅಪ್ ಮಾಡಿ ಹಾಕಿ ಗೆಳೆಯರಿ. ನೋಡ್ಬೋದು, ನೋಡ್ರಿ ಪುರಸಭೆ ತರೀಕೆರೆಯಲ್ಲೂ ಕೂಡ 3 ಹುದ್ದೆಗಳನ್ನ ಇಲ್ಲಿ ಇಟ್ಟಿರ್ತಾರೆ ಗೆಳೆಯರೆ, ಮೀಸಲಿಟ್ಟಿರ್ತಾರೆ. ನಂತರ ಪಟ್ಟಣ ಪಂಚಾಯಿತಿ ಮೂಡಿಗೆರೆಯಲ್ಲೂ ಕೂಡ 2 ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ ಮಾಡಿರ್ತಾರೆ ಗೆಳೆಯರೆ, ನೋಡ್ರಿ. ನಂತರ ಪಟ್ಟಣ ಪಂಚಾಯಿತಿ ಶೃಂಗೇರಿಯಲ್ಲಿ ಕೂಡ 3 ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ ಮಾಡಿರ್ತಾರ. ನಂತರ ಪಟ್ಟಣ ಪಂಚಾಯಿತಿ ಅಜಲಂಪುರದಲ್ಲಿ ಕೂಡ 3 ಹುದ್ದೆಗಳನ್ನ ಇಲ್ಲಿ ಆಯ್ಕೆಯನ್ನು ಮಾಡ್ಲಕ್ಕ ಇಟ್ಟಿರ್ತಾರ. ಒಟ್ಟು ಹುದ್ದೆಗಳು 3 ಇರ್ತಾವ ಗೆಳೆಯರೆ, ನೋಡ್ಬೋದು ಇಲ್ಲಿ ನೀವು ಗೆಳೆಯರಿ. ಇಲ್ಲಿ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೂಡ ಷರತ್ತುಗಳನ್ನು ಕೊಟ್ಟಿರ್ತಾರೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ ಗೆಳೆಯರಿ ನಿಮಗೆ. ಇಲ್ಲಿ ಪೌರ ಕಾರ್ಮಿಕ ಅಂದರೆ ಬೀದಿ ಸ್ವಚ್ಛತಾ ಪೌರ ಕಾರ್ಮಿಕರು ಮಾತ್ರ, ಹಾಗೂ ಕನಿಷ್ಠ 2 ವರ್ಷಗಳ ಕಾಲ ಅರ್ಜಿ ಸಲ್ಲಿಸುತ್ತಿರುವ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೇರ ಪಾವತಿಯಡಿ ಸೇವೆ ಸಲ್ಲಿಸಿರಬೇಕಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗೂ ವಯೋಮಿತಿ ಅರ್ಜಿ ಸಲ್ಲಿಸಲು ನೀವು ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷ ಆಗಿರ್ಬೇಕು ನಿಮಗೆ.
ಗರಿಷ್ಠವಾಗಿ 55 ವರ್ಷ ವಯೋಮಿತಿ ಹೊಂದಿರತಕ್ಕದ್ದು. ಅರ್ಜಿಯನ್ನು ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಚಿಕ್ಕಮಗಳೂರು ವಿಳಾಸಕ್ಕೆ ಅಂಚೆ ಮೂಲಕ ಅಥವಾ ಖುದ್ದಾಗಿ ಅಥವಾ ಆಯಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೀವು ಅರ್ಜಿಗಳನ್ನ ಅಲ್ಲಿ ಹೋಗಿ ಸಲ್ಲಿಸಬಹುದಾಗಿದೆ. ನಂತರ ನಿಗದಿತ ದಿನಾಂಕ ಮತ್ತು ಹಾಕಿದ ಅರ್ಜಿಗಳನ್ನ ಪರಿಗಣಿಸಲಾಗುವುದಿಲ್ಲ. ನಿಗದಿತ ಜಾತಿಯಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಜಾತಿ ಪ್ರಮಾಣ ಪತ್ರ ಬಗ್ಗೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಅಧೀಕ್ಷಕರು, ಜಾತಿ ಆದಾಯ ಪರಿಶೀಲನಾ ಸಮಿತಿ ಸಿಂಧುತ್ವ ಪ್ರಮಾಣ ಪತ್ರ ಪಡೆದ ನಂತರ ನೇಮಕಾತಿ ಆದೇಶವನ್ನ ನೀಡಲಾಗುತ್ತದೆ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರೆ. ನಂತರ ನೇಮಕಾತಿ ಬಗ್ಗೆ ಅಂತಿಮ ತೀರ್ಮಾನವನ್ನು ಅಧೀಕ್ಷಕರು, ಆಯ್ಕೆ ಮತ್ತು ನೇರ ನೇಮಕಾತಿ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿ ಚಿಕ್ಕಮಗಳೂರು ಜಿಲ್ಲೆ ಇವರು ಕಾಯ್ದಿರಿಸಿಕೊಂಡಿರ್ತಾರ. ನಂತರ ಆಯ್ಕೆಯನ್ನು ಅಭ್ಯರ್ಥಿ ಮೀಸಲಾತಿ ಆಧಾರದ ಮೇಲೆ ಮಾತ್ರ ಪರಿಗಣಿಸಲಾಗಿದೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರೆ. ಇಲ್ಲಿ ನಂತರದಾಗಿ ನೋಡೋದಂದ್ರೆ ಗೆಳೆಯರಿಗೆ ನೀವೇನಾದ್ರು ಅಂಗವೈಕಲ್ಯ ಅಭ್ಯರ್ಥಿಗಳಿದ್ರೆ ನೀವು ಅಂಗವೈಕಲ್ಯ ಸರ್ಟಿಫಿಕೇಟ್ ಅನ್ನು ಇದಕ್ಕೆ ಕಂಪಲ್ಸರಿಯಾಗಿ ಪಡೆದುಕೊಳ್ಳಲೇಬೇಕು. ಹಾಗೂ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನೀವು ಕಂಪಲ್ಸರಿಯಾಗಿ ಪಡೆದುಕೊಂಡು ನಿಮ್ಮ ಕಾಸ್ಟ್ ವಾಯ್ಸ್ ಪ್ರಕಾರ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗ್ತದ. ನಂತರ ಯೋಜನಾ ನಿರ್ದೇಶಿತ ಕುಟುಂಬ ಅಭ್ಯರ್ಥಿಗಳನ್ನ ಇದ್ರಂದ್ರೆ ನೀವು ಕೂಡ ಯೋಜನಾ ನಿರ್ದೇಶಿತ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಳಲೇಬೇಕು. ಮಾಜಿ ಕುಟುಂಬದ ಅಭ್ಯರ್ಥಿಗಳೇನಿದ್ರೆ ನೀವು ಮಾಜಿ ಮಿಲಿಟರಿ ಏನಾದ್ರು ಸೇವೆ ಸಲ್ಲಿಸಿದ್ರೆ ನಿಮ್ದ ಮಾಜಿ ಸೈನಿಕರು ಎಂಬ ಪ್ರಮಾಣ ಪತ್ರವನ್ನು ನೀವು ಪಡೆದುಕೊಂಡಿರಬೇಕು. ನಂತರ ಗ್ರಾಮೀಣ ಅಭ್ಯರ್ಥಿ ಆಗಿದ್ದಲ್ಲಿ ನೀವು 1ನೇ ತರಗತಿ 10ನೇ ತರಗತಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಳಲೇಬೇಕು. ಕನ್ನಡ ಹಾಗೂ ಗ್ರಾಮೀಣ ಪ್ರಮಾಣ ಪತ್ರ ಎರಡೂ ಕೂಡ ನೀವನ್ನ ತೆಗೆದುಕೊಳ್ಳಲೇಬೇಕು ಗೆಳೆಯರೆ. ಸದರಿ ಈ ಹುದ್ದೆಯು ಆಫ್ಲೈನ್ ಮುಖಾಂತರ ಇರ್ತದ, ಯಾವುದೇ ಆನ್ಲೈನ್ ಮುಖಾಂತರ ಇರೋದಿಲ್ಲ. ಇದಕ್ಕೆ ಫಾರ್ಮ್ ಇರ್ತಾವ. ಫಾರ್ಮ್ ಕೂಡ ನಾನು ಕೆಳಗಡೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಅದನ್ನ ನೀವು ಕ್ಲಿಕ್ ಮಾಡಿ ಆ ಫಾರ್ಮ್ ಅನ್ನು ತೆಗೆದುಕೊಳ್ಬಹುದು. ಇದಕ್ಕೆ ಕೆಳಗಂಡ ಮೂಲ ದಾಖಲೆಗಳ ದೃಢೀಕರಣ ಪ್ರತಿಗಳ ಅರ್ಜಿಯೊಂದಿಗೆ ನೀವು ಸಲ್ಲಿಸಬೇಕು ಗೆಳೆಯರೆ. ನೀವು ನೋಡ್ರಿ, ಜನ್ಮ ದಿನಾಂಕವನ್ನು ನಮೂದಿಸಿರುವ ಆಧಾರ್, ಜನನ ಪ್ರಮಾಣ ಪತ್ರ, ಪಡಿತರ ಚೀಟಿ, ಮತದಾರ ಗುರುತಿನ ಚೀಟಿ, SLC, ಯಾವುದೇ ರೀತಿಯ ಶೈಕ್ಷಣಿಕ ಸಂಚಿತ ದಾಖಲೆಗಳನ್ನ ಉದ್ಭೃತ ಭಾಗ, ಅರ್ಹತೆ, ನೇರ ನೇಮಕಾತಿ ಅಥವಾ ನಡೆದ ಪೌರ ಕಾರ್ಮಿಕ ಮುಖ್ಯಾಧಿಕಾರಿಯಿಂದ ಸೇವೆ ಸಲ್ಲಿಸುತ್ತಿರುವ ಅವಧಿಗೆ ಅನುಗುಣವಾಗಿ ಪ್ರಮಾಣ ಪತ್ರ 2 ವರ್ಷ ಮೇಲ್ಪಟ್ಟ ವೇತನ ಪಡೆದು ದಾಖಲೆ ಇವನ್ನ ನೀವು ಸಲ್ಲಿಸಬೇಕಾಗ್ತದೆ ಗೆಳೆಯರೆ. ನಂತರ ಗೆಳೆಯರೆ, ನೀವು ಆವಾಗಲೇ ತಿಳಿಸ್ಕೊಟ್ಟ ಹಾಗೆ ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಮುಕ್ತಿ ಹೊಂದಿದ ಬಗ್ಗೆ ಪ್ರಮಾಣ ಪತ್ರ ನೀವು ಹಾಜರುಪಡಿಸಬೇಕು. ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ 2A, 2B, 3A, 3B ಅಂತ ನೀವು ಕಾಸ್ಟ್ ಇನ್ಕಮ್ ಅನ್ನ ಸಲ್ಲಿಸಬೇಕಾಗ್ತದ. ನಂತರ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನೀವು ಕೂಡ ಇಲ್ಲಿ ಹಾಜರುಪಡಿಸಬೇಕಾಗ್ತದ. ನಂತರ ಅಂಗವೈಕಲ್ಯ ಮೀಸಲಾತಿಯನ್ನು ಕೂಡ ನೀವು ಪ್ರಮಾಣ ಪತ್ರನ ಇಲ್ಲಿ ಕೊಡ್ಬೇಕಾಗ್ತದ. ನಂತರ ಯೋಜನೆಗಳಿಂದ ನಿರಾಶ್ರಿತರಾಗಿ ಪ್ರಮಾಣ ಪತ್ರವನ್ನು ಇದನ್ನು ಕೂಡ ನಿಮಗೆ ಮೀಸಲಾತಿ ಕೋರಿದ್ದಲ್ಲಿ ಕೂಡ ಈ ಪ್ರಮಾಣ ಪತ್ರ ನೀವು ಪಡೆದುಕೊಳ್ಳಲೇಬೇಕು ಗೆಳೆಯರೆ. ನಂತರ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ಕೂಡ ನೀವು ಪಡೆದುಕೊಳ್ಳಲೇಬೇಕು ಗೆಳೆಯರೆ. ಈ ಮೇಲ್ಕಂಡ ಎಲ್ಲ ಮೂಲ ದಾಖಲೆಗಳನ್ನ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ನೀವು ಹಾಜರುಪಡಿಸಬೇಕಂತ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರೆ. ಆವಾಗಲೇ ತಿಳಿಸಿಕೊಟ್ಟ ಹಾಗೆ ಸದರಿ ಫಾರ್ಮ್ಗಳು ನಿಮ್ಮ ಆಯಾ ನಗರದ ಎಲ್ಲೆಲ್ಲಿ ಇದನ್ನಿರ್ತಾವಲ್ಲ ಪೌರ ಕಾರ್ಮಿಕರ ಪುರಸಭೆ ಹಾಗೂ ನಗರಸಭೆಗಳಲ್ಲಿ ಅಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ನಿಮ್ಗೆ ಸಿಗ್ತಾವಂತ. ನಗರಸಭೆ ಚಿಕ್ಕಮಗಳೂರದಲ್ಲಿ ಕೂಡ ಸಿಗ್ತಾವ. ಪುರಸಭೆ ಕರೋಡದಲ್ಲಿ ಈ ಆಯಾ ಎಲ್ಲೆಲ್ಲಿ ಹುದ್ದೆಗಳನ್ನ ಕರೆದಾರಲ್ಲ ಅಲ್ಲಿ ನಿಮ್ಗೆ ಈ ಅರ್ಜಿ ಫಾರ್ಮ್ಗಳು ಸಿಗ್ತಾವ. ಆ ಅರ್ಜಿ ಫಾರ್ಮ್ ತೆಗೆದುಕೊಂಡು ನೀವು ಸದರಿ ಅಪ್ಲಿಕೇಶನ್ ನೀವು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಬಹುದು ಗೆಳೆಯರೆ. ಸದರಿ ಅರ್ಜಿಯ ಕೊನೆಯ ದಿನಾಂಕ ಬಂದ್ಬಿಟ್ಟು ಗೆಳೆಯರೆ 31 ಆಗಸ್ಟ್ 2026 ತನ ಇರ್ತದ. ಇದಕ್ಕ ಒಟ್ಟು 29 ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ ಮಾಡ್ತಾರೆ ಗೆಳೆಯರೆ. ನೋಡ್ರಿ, ಯಾರಾದ್ರೂ ಪೌರ ಕಾರ್ಮಿಕರ ಹುದ್ದೆಗಳ ನೇಮಕಾತಿ ಅಪ್ಲಿಕೇಶನ್ ಹಾಕ್ಬೇಕನ್ನೋದ್ರ ಸದರಿ ಅಪ್ಲಿಕೇಶನ್ ಅನ್ನ ನೀವು ಫಾರ್ಮ್ ತಗೊಂಡು ಆಯಾ ಪುರಸಭೆಗಳಲ್ಲಿ ಫಾರ್ಮ್ ತೆಗೆದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಮಾಹಿತಿ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿರ್ತೀನಿ. ಹಾಗೂ ಇದೇ ತರ ಜಾಬ್ ನ್ಯೂಸ್ಗಾಗಿ ನೋಡ್ತಾ ಇರಿ ಕರಿಯರ್ ಎಕ್ಸ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳೇ.